ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಅನ್ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಬೇಡ್ರಿ, ಡಿಸ್ಲೈಕ್ ಕೊಡ್ರಿ, ಕಮೆಂಟಾಗ ಪೋಸ್ಟ್ ಮಾಡ್ಬಿಡು ಅಂತ ಹಾಕ್ರಿ ಅಂತ ಹೇಳ್ತೀನಿ. ಹೇ ಗೈಸ್, ಗುಡ್ ಮಾರ್ನಿಂಗ್ ಎವ್ರಿ ಒನ್. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ನಾನು ಮತ್ತು ಶ್ರವಣ್ ಆ್ಯಂಡ್ ಬಾಲಾಜಿ ಅಂತ ನಿನ್ನೆ ವ್ಲಾಗಲ್ಲಿ ನೀವು ನೋಡಿರ್ಬೋದು, ತೋರಿಸ್ತೀನಿ. ಎಲ್ಲರೂ ಸೇರಿ ಫೋಟೋಶೂಟಿಗೆ ಹೋಗೋಣ ಅಂತ ಹೇಳಿದರು. ಸೊ ಹಂಗಾಗಿ ಫೋಟೋಶೂಟಿಗೆ ಅಂತ ಬಂದಿದ್ವಿ. ಆ್ಯಂಡ್ ನಿನ್ನೆ ವ್ಲಾಗಲ್ಲಿ ಇವ್ರನ್ನೆಲ್ಲ ತೋರಿಸಿದ್ದೀನಿ ನಾನು. ಓಡೋಗ್ತಾನೆ ನೋಡ್ರಿ ಅವನು. ಧೈರ್ಯ ಅನ್ನೋದು ಭಾಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗೆ ಅದು ಜೀನ್ಸಲ್ಲೇ ಬಂದಿದೆ ಸರ್. ಫೋನ್ ತಗೊಂಬಂದು. ಆ್ಯಂಡ್ ಗೈಸ್, ಯಾರ್ಯಾರೆಲ್ಲ ನಿನ್ನೆ ವ್ಲಾಗ್ ನೋಡಿಲ್ಲ ಹೋಗಿ ಚೆಕ್ಔಟ್ ಮಾಡಿ. ಯಾರ್ಯಾರೆಲ್ಲ ಹೊಸಬ್ರು ನೋಡ್ತಿದ್ದೀರೋ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಗೈಸ್, ಇವತ್ತು ನಿನ್ನೆ ಇವನ್ನ ನೋಡಿರ್ತೀರ ನಿನ್ನೆ ಬ್ಲಾಗಲ್ಲಿ. ಬಾಲಾಜಿ ಹಾಯ್ ಮಾಡು. ಹಾಯ್. ಇವ್ನು ಶ್ರವಣ್, ಇವನ್ನ ಕೂಡ ನಿನ್ನೆ ಬ್ಲಾಗಲ್ಲಿ ನೋಡಿದ್ದೀರಾ ನೀವು, ಬಟ್ ಮಾತಾಡಿಸಿದ್ದಿಲ್ಲ. ಸ್ವಲ್ಪ ನಮ್ಮ ಹುಡುಗರು ಯಾರು ಕ್ಯಾಮ್ರಾನ ಅಷ್ಟು ಫೇಸ್ ಮಾಡಿಲ್ಲ. ಸೊ ಫೋನ್ ತಗೊಂಡೋಗ್ಬಿಟ್ರೆ ಫುಲ್ ಅಲರ್ಟ್ ಆಗಿಬಿಡ್ತಾರೆ, ಏನೋ ಬೇರೆ ಥರ ಮಾತಾಡ್ಬಿಡ್ತಾರೆ. ಸೊ ರೆಡಿ ಆಗ್ತವ್ರೆ ಫೋಟೋಶೂಟ್ಗೆ. ಸ್ಪೆಕ್ಸು ಚೆನ್ನಾಗೈತಲ್ಲೇ, ಬ್ಲ್ಯಾಕ್. ಹೌದಾ ಗೈಸ್? ಹೌದು, ಇವ್ನು ಮದುವೆ ಆಗ್ತಿದ್ದಾನೆ. ಎಲ್ಲಿ ಅಕ್ಕೋ? ಬಾಲಾಜಿ ಹೆಂಗೆ ಕಾಣತ್ತ ನೋಡೋಣ. ಅಕ್ಕೋ ಶ್ರಾವಣಿ ಕರೆಕ್ಟ್, ನಂಗೆ ದೊಡ್ಡದಾಗ್ತದೆ. ದೊಡ್ಡದೈತಾ ಲೆನ್ಸು? ನನಗೆ ದೊಡ್ಡದಾಗ್ತದೆ. ಇಲ್ಲ, ನಾರ್ಮಲ್ ಚೆನ್ನಾಗೈತಿ. ಚೆನ್ನಾಗಿದೆ ಅಲ್ಲ? ಚೆನ್ನಾಗೇ ಕಾಣತ್ತೆ. ಬ್ಲ್ಯಾಕ್ ಸ್ಪೆಕ್ಸ್ ಚೆನ್ನಾಗಿ ಕಾಣುತ್ತೆ. ಈ ಪ್ಲೇಸ್ ಕೂಡ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಕಮಲಾಪುರ ಹತ್ರ, ಹಂಪಿ ಹತ್ರ. ಇದು ಪಾಮ್ ಟ್ರೀಸ್ ಅಂತಂತಾರೆ. ಸೊ ಇಲ್ಲಿ ಇವತ್ತು ನಾವು ಫೋಟೋಶೂಟ್ ಮಾಡೋದು. ಫೋಟೋಶೂಟಿಗೆ ಬಂದಾಗ ಇಲ್ಲಿ ಹೋಗಿ ಟ್ಯಾಪ್ ಹತ್ರ ಆಟ ಆಡ್ತಂಗೆ. ಸುಮ್ಮನೆ ಎಲ್ಲಿ ಟ್ಯಾಪ್? ಇಲ್ಲೈತಲ್ಲ, ಎಲ್ಲೈತೆ? ಇಲ್ಲೈತಲ್ಲ, ಟ್ಯಾಪ್ ಹತ್ರ ಆಟ ಆಡಕತ್ತಾನೆ. ಇವನಂತರೂ ಅವಾಗಿಂದ ತೆಗಿ 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 ಅಂತ ನಿಂತು ವಿಡಿಯೋ ತೆಗೆದ್ರೆ ಸಾಕು, ಆ ಕಡೆ ಈ ಕಡೆ ನೋಡ್ತಾನೆ. ತೆಗಿ ತೆಗಿ ಅಂತಂತೇಳಿ ಅರ್ಜೆಂಟ್ ಮಾಡ್ತಾನೆ. ಒಂದ್ಸಲ ಟ್ರೈ ಮಾಡಿ, ಗ್ರೀನ್ ಕಲರ್ ಟಿ ಶರ್ಟ್ ಹಾಕೊಂಡು, ಅದನ್ನು ಚೆನ್ನಾಗಿ ಬರುತ್ತೆ. ಗ್ರೀನ್ ಎಲ್ಲ ಮ್ಯಾಚ್. ಅವ್ನು ನಾಚ್ಕೊಳ್ಳೋದು ನೋಡೋನು. ಅಯ್ಯ, ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಮಾಡಲ್ಲ ಅಂತ ಹೇಳಿದ್ಮೇಲೆ ತಿರ್ಗಾ ನಾಚ್ಕೊಳ್ಳೋದು ನೋಡ್ಲಿ ಅವನು ವಿಡಿಯೋ ತೆಗೆದ್ರೆ. ಅದ ನಿಂದ ಬಚ್ಚಿಟ್ಕೊಳಕ್ ಹೋಗತ್ತೀನಿ ಗೈಸನು. ಅಂದರೆ ಎಲ್ಲ ಪಾಪ ಕ್ಯಾಮ್ರಾ ಯಾವತ್ತು ಫೇಸ್ ಮಾಡಿಲ್ಲ, ಏನಿಲ್ಲ. ನಾನು ಸಡನ್ನಾಗಿ ವೀಡಿಯೋ ತೊಗೊಂಡು ಹೋಗಿ ಅವ್ರ ಮುಂದೆ ಹೇಳುವಂಥದ್ದೇ ಬ್ಲ್ಯಾಂಕ್ ಆಗಿಬಿಡ್ತಾರೆ. ಸೊ ಹಂಗಾಗಿ ಸ್ವಲ್ಪ ಸ್ಟಾರ್ಟಿಂಗ್ ಅಡ್ಜಸ್ಟ್ ಆಗೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ಇನ್ನು ಇವನು ಹಂಗೇನಿಲ್ಲ, ಇವನು ಸುಮ್ಮನೆ ಇರ್ತಾನೆ, ಇವನು ಪಾಡಿಗೆ ಅವನು. ಏನಲ್ಲ, ಯಾಕೆ ಸುಮ್ಮನೆ ಬಾಡಿ ಶೇಮ್ ಆಗ್ಬಿಡುತ್ತೆ. ಇವಾಗ ಕರೆಕ್ಟ್ ಐತ್ಲೇ, ಈಗ ಕರೆಕ್ಟ್ ಕಾಣತ್ತೈತೆ. ಬಾ, ಅಡ್ಡಿಕೆ ಮುಚ್ಚಿ ಹೋಗು. ಈಗ ತೆಗಿಯ ಫೋಟೋಶೂಟ್ ಸ್ಟಾರ್ಟ್. ನಾನು ತೆಗೆಸ್ಕೊಂಡಿಲ್ಲ, ಇನ್ನು ಅವನು ಮುಗಿಬೇಕು ಗೈಸ್. ಅವನು ಮುಗಿದ್ಮ್ಯಾಗ ಅವ್ನು ನಂದು ತೆಗಿತಾನೆ. ಸ್ಟಾರ್ಟಾ? ಸೊ ಬನ್ನಿ ಫೋಟೋ ತೆಗಿಯೋಣ. ಫೋನಲ್ಲಿ 45% ಇದ್ದಿದ್ದು ಬ್ಯಾಟ್ರಿ 20% ಆಗೈತಿ. ಇನ್ನೂ ಬಿಡ್ತಿಲ್ಲ. ಹೋಗಿ ಡ್ರೆಸ್ ಚೇಂಜ್ ಮಾಡ್ತಾನೆ, ಬರ್ತಾನೆ, ಫೋಟೋ ತೆಗೆಸ್ಕೊತಾನೆ, ಬಿಡ್ತಿಲ್ಲ ಗೈಸ್. ಟ್ರಾಲಿ ಬ್ಯಾಗ್ ಅದು ತಗೊಂಬಂದಿದ್ದರೆ ರಾತ್ರಿವರೆಗೂ ಇರಬೇಕಾಗಿತ್ತು ನಾವು ಇಲ್ಲಿ, ಸಂಜೆವರೆಗೂ. ಬಂದ ಫೈನಲಿ. ಸೊ ಈಗ ಇದೊಂದು ಮುಗಿಸ್ಕೊಂಡ್ರೆ ಸೀದಾ ಮನೆಗೆ ಹೋಗ್ಬೇಕು. ಚಾರ್ಜ್ ಬೇರೆ ಇಲ್ಲ, ಬ್ಲಾಗ್ ಮಾಡೋಕ್ಕಾಗುತ್ತೋ ಇಲ್ಲ ಅಂತಲೂ ಗೊತ್ತಿಲ್ಲ, ಯಾಕಂದರೆ ಇದರಲ್ಲೇ ತೆಗೆಸ್ಕೊತಿರೋದು ಫೋನಲ್ಲೇ. ಸೊ ಬನ್ನಿ ನೋಡೋಣ ಏನಾಗುತ್ತೆ. ಗೈಸ್ ಫೈನಲಿ ಮುಗೀತು ಎಲ್ಲ ಫೋಟೋಶೂಟು. ಮನೆಗೆ ಹೋಗ್ತಿದ್ದೀವಿ. ಆ್ಯಕ್ಚುಲಿ ಚಾರ್ಜ್ ಇಲ್ಲ, ಸೊ ಮನೆಗೆ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಆಯಿತಾ? ಈಗ ಮುಗೀತು. 2 ವರ್ಷ ಖರ್ಚು ಮಾಡಪ್ಪ, 25 ಲಕ್ಷ. ಅವನಿಗೆ ಬಿಡು, ಜಗ್ಗಿ ಐತಿ. ಫುಲ್ಲು ಹೀಟ್ ಬೇರೆ ಆಗ್ಬಿಟ್ಟೈತೆ. ಗಾಡಿ ನಿಂತು ಒಳಗಡೆ ಎಲ್ಲ ಹೀಟ್ ಆಗೈತೆ. ಅದಕ್ಕೆ ಸ್ವಲ್ಪ ಡೋರ್ ತೆಗೆದಿದ್ದೀವಿ, ಸ್ವಲ್ಪ ಕೂಲ್ ಆಗಲಿ ಅಂತ. ಗೈಸ್ ಎಷ್ಟು ಚೆನ್ನಾಗಿ ಹರಿತಿದೆ, ಫುಲ್ ಫೋಟ್. ವಾ, ಚೆನ್ನಾಗಿದೆ ಅಲ್ವಾ? ಈಗ ಟಿ ಶರ್ಟ್ ಎಲ್ಲ ಚೇಂಜ್ ಮಾಡ್ಕೊಂಡ್ವಿ. ಇದೆಲ್ಲ ನೀರು ಬಿದ್ದಿರೋದು, ಐಸ್ ಕ್ರೀಮ್ ತಿಂತಿದ್ವಿ ಗೈಸ್. ಸೊ ಚಲ್ ಬಿಡ್ತು ಅಂತ, ಸೊ ನೀರು ಕುಡಿಬೇಕಾದ್ರೆ ಚಲ್ ಬಿಡ್ತು. ಸೊ ಈಗ ಹೊಟ್ಟೆ ಹಸಿತಿದೆ, ಹೋಗಿ ಏನಾದರೂ ತಿನ್ನಬೇಕು. ಸೊ ನೋಡಿ, ತುಂಬ ಜನ ಬರ್ತಾರೆ ಗೈಸ್ ಈ ಪ್ಲೇಸಿಗೆ ಫೋಟೋಶೂಟಿಗೆ ಅಂತ. ತುಂಬ ವೈರಲ್ ಆಗಿರೋ ಒಂದು ಪ್ಲೇಸ್ ಇದು ಸದ್ಯಕ್ಕೆ. ಮನೆಗೆ ಹೋಗಿ ವ್ಲಾಗ್ ಕಂಟಿನ್ಯೂ ಮಾಡೋಣ. ವಿನಯ್ದು ಒಂದು ಸ್ವಲ್ಪ ಐಟಮ್ಸ್ ತೊಗೊಂಬಂದಿದ್ದೆ, ಬ್ಯಾಗಲ್ಲಿ ಇಟ್ಕೊಂಡು ಮಾಡಕ್ಕೆ ಹೋಗ್ತಿದ್ದೀನಿ ಅವ್ರ ಮನೆಗೆ. ಸೊ ಬನ್ನಿ
ಹೋಗೋಣ, ಇದೊಂದು ಕೆಲಸ ಐತಿ. ಇದಾದ್ಮೇಲೆ ಸ್ವಲ್ಪ ಹೊರಗೆ ಹೋಗ್ಬೇಕು. ಸೊ ತೋರಿಸ್ತೀನಿ ನಿಮಗೆ. ಬಾಯ್ 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 ಮಾಡು. ಹಾಯ್ ಅಲ್ಲ ಬಾಯ್, ಹಿಂಗೆ ಕೊಡು ಪಪ್ಪಿ. ಬಾಯ್ ಬಾಯ್ ಗೈಸ್. ಇದು ಹಾಸ್ಪಿಟಲ್ ಅಜಯ್ ರಾವ್ ಅವ್ರ ಮನೆ ಗೈಸ್. ಇದು ಅಜಯ್ ರಾವ್ ಇದಾರಲ್ವಾ ಹೀರೋ, ಅವ್ರ ಮನೆ. ಅವರು ಆ್ಯಕ್ಚುಲಿ ಹೊಸಪೇಟೆ ಅವರ ಅಲ್ವಾ. ಸೊ ಎಂ ಜೆ ನಗರದಲ್ಲಿ ಅವ್ರ ಮನೆ ಇದೆ. ಇದು ವಿನರ್ ಮನೆ ಹತ್ರನೇ ಇದೆ ಇವ್ರ ಮನೆ. ಅಯ್ಯೋ, ಇಲ್ಲಿ ನಾಯಿ ಡೇಂಜರ್ ಗೈಸ್, ಕಲೆ ಬಿದ್ದುಬಿಡ್ತೇವೆ. ಹಬ್ಬ ಸದ್ಯ ಯಾವ ನಾಯಿ ಇಲ್ಲ. ಓ ಇದೆ ಇದೆ ಇದೆ. ಸುಮ್ಮನೆ ಏನೋ ಒಂದು ಮಾಡೋಣ ಬನ್ನಿ ನಾಯಿಗೀಗ. ಟೆಂಪ್ಟ್ ಆಗಿಲ್ಲ ಗೈಸ್. ಇಲ್ಲ ನಾಯಿ ಇದೆ, ಎಲ್ಲ ನಾಯಿ ಕಲೆ ಬಿದ್ದುಬಿಟ್ರೆ ಮಾತ್ರ ನಾನು ಸೈಕ್ ಆಗ್ಬಿಡ್ತೀನಿ ಈಗ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಒಂದೊಂದು ನಾಯಿ ಎದುರ್ತವೆ, ಒಂದೊಂದು ನಾಯಿ ಹಿಂಬಾಲ ಹತ್ತುತ್ತವೆ. ಓ ವೀಲಿ ಎಲ್ಲ ಹೊಡಿತಾರೆ. ಇದನ್ನು ಹೊಸಿತೀನಿ, ಅವ್ನು ಹಿಡಿತಾನೋ ಇಲ್ಲೋ ಗೊತ್ತಿಲ್ಲ. ಆಹಾ ಹಿಡ್ದ. ಗುಡ್ ಥ್ರೋನೇ ಇಲ್ಲ ಗುಡ್ ಕ್ಯಾಚಾ. ಗುಡ್ ಥ್ರೋನೇ ಇಲ್ಲ ಗುಡ್ ಕ್ಯಾಚಾ. ಏಯ್ ಕೊಡು. ನಂದು ಗುಡ್ ಕ್ಯಾಚ್. ಹೆಂಗೆ ಜಲ್ಲಿ ಬಾ ಗೈಸ್. ತಗೊಂಡ್ವಿ. ಈಗ ಬ್ಯಾಂಕ್ ಹತ್ರ ಹೋಗ್ಬೇಕು. ಬ್ಯಾಂಕ್ ಹತ್ರ ಏನೋ ಒಂದು ಇಶ್ಯೂ ಆಗಿಬಿಟ್ಟಿದೆ. ಸೊ 25,000 ಸಿಕ್ಕಾಕೊಂಡ್ಬಿಟ್ಟಿದೆ. ಅದು ಇಸ್ಕೊಂಬರ್ಬೇಕು. ಇವಾಗ ಬಂದಿದೆ ಅಂತ ಹೇಳ್ತಾರೆ. ಅದೇನೋ ಡಿ ಬಂದಿದೆ ಅಂತೆ. ಅದನ್ನು ತೊಗೊಂಡು ಸೀದಾ ಇನ್ನೊಂದು ಬ್ಯಾಂಕ್ ಹತ್ರ ಹೋಗಿ ಅದನ್ನು ಕೊಡಬೇಕು. ಬೇಕು. ಏಯ್ ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇನ್ನು ಏನೋ ಬೇಕಣ್ಣ. ಇಲ್ಲ, ನಾನು ಬರ್ಬೇಕಾದ್ರೆ ಕೂಡ ಅಲ್ಲಿ ನಾಯಿ ಹಿಂದೆ ಬೀಳ್ತಾವಲ್ಲ, ಹಿಂದೆ ಹಿಂಗೆ ಕಾಲಿಡಕತ್ತೀನಿ. ಏನು ನಾನೇನು ಮಾಡ್ತೀನಿ ಇದು ಕೂಡ ನೋಡು. ನಾನು ಕಾಂತಾರದಾಗ ಹುಲಿ ಪಕ್ಕಕ್ಕೆ ಅವ್ನು ಓಡಿ ಬರ್ತಾನಲ್ಲ, ಹಂಗೆ ಓಡಿ ಬರ್ಬೇಕು. ಹಂಗೆ ಹಿಂಗೆ ಮ್ಯಾಲೆ ಎಗ್ರಿಯಾ? ಆಹಾ. ನಿನ್ನ ಸರಿಯಾಗಿ ಎಂಟ್ರಿ ಇದು ಕೊಟ್ಟಿಲ್ಲ, ಇಂಟ್ರೊಡಕ್ಷನ್. ಇವತ್ತು ನಾಳೆ ಕಟಿಂಗ್ ಮಾಡ್ಸ್ಕೊಂಬರ್ತೀನಿ. ಹಾಂ ಸರಿ ನೀಟಾಗಿ ಕಟಿಂಗ್ ಮಾಡ್ಸ್ಕೊಂಬರ್ತೀನಿ. ಇಲ್ಲ, ಒಂದು KGF ಇಂದ ಇದು ಹಾಕಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಹಾಕಿ ಸರಿ ಇಂಟ್ರೊಡಕ್ಷನ್ ಕೊಡ. ಇಲ್ಲ ಆ್ಯಕ್ಚುಲಿ ಒಂದು ಮಾಡಿದ್ದೆ ಗೈಸ್ ಇಂಟ್ರೋ, ಅದು ಕಾಪರೇಟ್ ಬಂದ್ಬಿಡ್ತು. ಸೊ ಹಂಗಾಗಿ ಅದನ್ನು ತೆಗೆಯಕ್ಕೆ ಹೋದೆ. ನಾಳೆ ಅದು ಮ್ಯೂಸಿಕ್ ಹಾಕಿ KGF ಇಂದ ಇಂಟ್ರೊಡಕ್ಷನ್ ಕೊಡ ಎಲ್ಲರೂ. ಯಾಕಂದ್ರೆ ನಿನ್ನ ವಿಡಿಯೋ ನೋಡಕ್ ಕಾಯ್ತಿರಲ್ಲ, ಗೊತ್ತಿಲ್ಲ. ನನ್ನ ನೋಡಕ್ ಕಾಯ್ತಿರ್ಬೋದು ಅಂತ. ಹಂಗೆ ಎಲ್ಲ ಹುಡುಗಿರ್ ಫ್ಯಾನ್ ಫಾಲೋವರ್ಸ್ ಗೈಸ್ ಇವನಿಗೆ. ನೀವು ಎಷ್ಟು ಜನ ಸ್ಕೂಲಾಗ ಹೊಡಿಸ್ಕೊಂಡ್ರಿಲ್ಲ ಗೊತ್ತಿಲ್ಲ. ಅಂದರೆ ಕಂಟಿನ್ಯೂಸ್ ಆಗಿ ಇವಂದು ಹಿಸ್ಟ್ರಿನೇ ಇದೆ ಹೊಡೆಸ್ಕೊಳ್ಳೋದು. ಎಲ್ಲರ ಹತ್ರ ಹೊಡೆಸ್ಕೊಳ್ಳೋದು. ಅದು ಏನೇ ಮಾಡಲಿ ದಿನ ಹೊಡೆಸ್ಕೊಂತಿದ್ದ. ಕ್ಲಾಸಿಂದ ಹೊರಗೆ ನಿಂದಿರ್ತಿದ್ದ. ದಿನ ಯಾವಾಗ ಕ್ಲಾಸಿಂದ ಹೊರಗೆ ನಿಂತಿರ್ತಿದ್ದ. ನಾನು ಹೊರಗೆ ನಿಂತಿದ್ದೆ ಕಮ್ಮಿ. ಅದಕ್ಕೆ ಭಾಳ ಕಲ್ತ್ಬಿಟ್ಟೆ ಬುದ್ಧಿ. ಅವನು ಭಾಳ ಬುದ್ಧಿ ಕಲ್ತಾನೆ. ಸ್ಕೂಲಾಗ ಇರೋ ಬರೋ ಟೀಚರ್ಸ್ ಎಲ್ಲ ಹೊಡೆದಾರೆ. ಇರೋ ಬರೋ ಟೀಚರ್ಸ್ ಎಲ್ಲ ಪನಿಷ್ಮೆಂಟ್ ಕೊಟ್ಟಾರ. ಹೊಡೆದು ಹತ್ತಿದ್ಕೇನೆ ಮತ್ತೆ ಹೊಡೆದಾರ. ಹೊಡೆದಾಗ ಅಳ್ತಾರಲ್ಲ, ಹೇಳಿದ್ಕೆ ನಾವು ಅಪ್ಪ ಮತ್ತೆ ಹೊಡೆದಾರ. ಟೀಚರ್ ಹೊಡೆದಾರ ಅಂತ ಹೇಳಿದ್ಕೆ ಹೊಡೆದಾರ. ಫೈನಲಿ ಚೆಕ್ ಇಸ್ಕೊಂಡೆ. ಒಂದು ವಾರ ಆಗಿತ್ತು ಇದು ಓಲ್ಡ್ ಆಗಿ. ಸೊ ಇವಾಗ ಇದನ್ನ ಹೋಗಿ ನಾನು ನನ್ನ ಬ್ಯಾಂಕಲ್ಲಿ ಕೊಡಬೇಕು. ಇವತ್ತು ಆಗಲ್ಲ, ಯಾಕಂದ್ರೆ ಬ್ಯಾಂಕ್ ಕ್ಲೋಸ್ ಅಲ್ವಾ. ಸೊ ನಾಳೆ ಮತ್ತೆ ಸ್ಟಾರ್ಟು. ನಿನ್ನೆ ಬ್ಲಾಗಲ್ಲಿ ಹೇಳ್ದಂಗೆ ಫೋನು ಆ ಕಡೆ ತಿರ್ಕೊಂಬಿಟ್ಟಾನ. ಇವಾಗ ನನ್ನ ಹತ್ರ ಮಾತಾಡಲ್ಲ. ಯಾರ ಹತ್ರಲ್ಲೇ? ಕಂಪ್ನಿಯವ್ರು ಮಾಡಿದ್ರು. ಯಾವ ಕಂಪ್ನಿ? ಲೋನ್ ಕೊಡೋದಕ್ಕೆ ಏನೇನು ಬೇಕಂತ ಯಾಲೇ ಅವನೇ ಅಕೌಂಟ್ ಮಾಡ್ಸಕತ್ತಾನ, ನಿಮಗೆ ಲೋನ್ ಕೊಡ್ತಾನೆ ಅಂದಿನಿ. ಆಕ್ಸಿಸ್ ಬ್ಯಾಂಕ್ನಾಗ ಅಕೌಂಟ್. ಜನಕ್ಕೆ ಗೊತ್ತಾಗ್ತತೆ ಹೇಳೆ, ಜನಕ್ಕೆ ಗೊತ್ತಾಗ್ತೈತಿ ಏನಂತ. ಅದ ಮಕ್ಕದಾಗ ಸ್ವಲ್ಪ ಬರೇ ಮುಗುಳುನಾಗೆ ನೋಡ್ರಿ. ಅಪ್ಪ ಹುಡುಗನ ಹತ್ರ ಮಾತಾಡಿದ್ದು ತೋರ್ಸು ಕಾಲೇಜ್. ಹಾ, ಹುಡುಗನ ಹತ್ರ ಮಾತಾಡಿದ್ದು. ಅವನ ಹೆಸರು, ಹುಡುಗಿ ಹೆಸರು ಸೇವ್ ಮಾಡಿದ್ದೀನಿ ಗೈಸ್. ಗೊತ್ತಲ್ಲ ಏನು ಮಾಡ್ಬೇಕು ಗೈಸ್. ಎಲ್ಲರೂ ಆಗ್ಬಿಟ್ಟವ್ರೆ. ನಮ್ದೇ ಸರಿ ಇಲ್ಲ. ಹಿಂಗೆ ಹೊಡಿಲೆ ವಾಪಸ್ಸು. ಒಂದು ಸ್ವಲ್ಪ ಅದು ಇದು ನೀರಿಂದ ಒಂದು ಹೇಳಿ ಹೋಗ್ಬಿಡೋಣ. ಓಕೆ. ಯಾರೋ ಹಿಂದೆ ತಿರುಗಿ ನೋಡ್ತಾರೆ ನಾವು ಬ್ಲಾಗ್ ಮಾಡೋದು. ಯಾರು ಇವರು ಕ್ಯಾಮ್ರಾ ಹಿಂಗೆ ಹಿಡಿದಾರೆ ಅಂತೇಳಿ. ಹ್ಞೂ ಸರಿ ಬನ್ನಿ ಹೋಗೋಣ. ಫೈನಲಿ ಒಂದು 10 ನಿಮಿಷ ಅವನಿಗೆ ಕನ್ವಿನ್ಸ್ ಮಾಡಿದ್ದಕ್ಕೆ ಗೋಬಿ ತಿನ್ಸ ಕರ್ಕೊಂಬಂದಂಗೆ ಗೈಸ್. ಥ್ಯಾಂಕ್ಸ್ಲೇ. ಮತ್ತೆ ಗೋಬಿನ ಪ್ಲೇಟಿಂದ ತಿಂದು ನಿನ್ನ ಬಾಯಿಗೆ ತಿನ್ನಿಸ್ತೀನಿ. ಲೇ ಇಲ್ಲಿ ಗೋಬಿ ಚೆನ್ನಾಗಿ ಮಾಡ್ತಾರೆ ಗೈಸ್. ಏನು ಸತ್ರ ಟೇಸ್ಟ್ ಸೂಪರ್ ಆಗಿರುತ್ತೆ. ಹೊಸಪೇಟೆಯಿಂದ ಆಚೆ ಯಾರಾದರೂ ಹೊಸಪೇಟೆಗೆ ಬರೋದಿದ್ರೆ ತಿನ್ರಿ. ಹೊಸಪೇಟೆಗೆ ಆಲ್ಮೋಸ್ಟ್ ಎಲ್ಲರೂ ಟ್ರೈ ಮಾಡಿರ್ತಾರೆ. ಬಟ್ ಯಾರು ನೀವು ನೋಡಲ್ಲ ಹೊಸಪೇಟೆಯಿಂದ ಆಚೆ ಬರೋ ನೀವು ಯಾರು ನೋಡಲ್ಲ. ನೋಡಿ ಗೈಸ್ ಏನೇನೇನೋ ಮಾತಾಡ್ತವನೆ. ಹೊಸಪೇಟೆಲ್ಲೇ ನೋಡಿದ್ರೆ ನನಗೆ ಕಷ್ಟ ಆಗೈತೆ ನನಗೆ. ಲೇ ಎದಕ್ಕೆ ಕೇಳಿಸಿ ಅಂತಿದ್ದಲ್ಲ
ಈ ಯೂಟ್ಯೂಬಾಗಿ ನಿನ್ನೆ ಫೇಕ್ ಲೈಕ್ ಬರ್ತೈತಿ. ಪವರ್ ಟ್ರೈಲರ್ 10 ಸಲ ಲೈಕ್ ಮಾಡಿದ್ರೆ ಫೇಕ್ ಲೈಕ್ಸ್ ಬರ್ತಾವಲ್ಲ. ಪವರ್ ಟ್ರೈಲರ್ನ 10 ಸಲ ಲೈಕ್ ಮಾಡಿದ್ರೆ ಫೇಕ್ ಲೈಕ್ಸ್ 5 ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಪಕ್ಕ ಲೈಕ್ ಕೊಡಿಂದು ಇನ್ನು ಯೂಟ್ಯೂಬಾಗಿ ಹೋಗಿ ಲೈಕ್ ಕೊಡಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರಂತೆ. ಬಳ್ಳಾರಿ ಕವ್ವ ನಾನು ಬ್ಲಾಗಾಗ ಜಾಸ್ತಿ ಬರೀ ಗೈಸ್ ಅಂತ ತುಂಬ ಸಲ ಹೇಳ್ತಿದ್ದೀನಲ್ಲ, ಇದು ಎಷ್ಟನೇ ಸಲ ಹೇಳ್ತಿರೋದು ನಾನು? ಬರೀ ಗಾಯಸೇ ಹೇಳಿದ್ದೆ, ಅದು ಬಿಟ್ಟು ಬೇರೆದೇನು ಹೇಳಿಲ್ಲ. ನಾನೇನು ಗಾಯಸೇ ಕೇಳ್ತಿದ್ದೆ. ಅದನ್ನು ಕಮ್ಮಿ ಮಾಡ್ಬೇಕು ನಾನು ಹೇಳೋದು ಅಲ್ಲ. ಅಳಿಯ ಆ್ಯಂಡ್ ಅಳಿಯಾಸ್ ಅಳೀಸ್ ಅಂತೇಳಿ ಹೊಸಪೇಟೆ ಭಾಷೆ ಅಳಿಯಾಸ್ ಆ್ಯಂಡ್ ಅಳೀಸ್ ಹುಡುಗಿರಿಗೆ ಅಳೀಸ್ ಹೆಂಗಂತ ನೀನು? ಹಾಯ್ ಅಳಿಯಾಸ್ ಆ್ಯಂಡ್ ಅಳೀಸ್. ನೀನು ಇಂಟ್ರೋ ಕೊಟ್ಟರೆ ಹೆಂಗೆ ಕೊಡ್ತೀನಿ? ಹಾಯ್ ಅಳಿಯಾಸ್ ಆ್ಯಂಡ್ ಅಳೀಸ್ ಅಂತ. ನೀನು ವೆಲ್ಕಮ್ ಮಾಡಿದ್ರೆ ಹೆಂಗೆ ವೆಲ್ಕಮ್ ಮಾಡ್ತೀನಿ? ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಂ, ಪ್ಲೀಸ್ ಅನ್ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಬೇಡ್ರಿ, ಡಿಸ್ಲೈಕ್ ಕೊಡ್ರಿ, ಕಮೆಂಟಾಗ ಪೋಸ್ಟ್ ಮಾಡ್ಬಿಡಂತ ಹಾಕ್ರಿ ಅಂತ ಹೇಳ್ತೀನಿ. ಇದು ನಿನಗೆ ನೀನು ಹೇಳ್ತಿದ್ಯೋ ಇಲ್ಲ ನನಗೆ ಹಿಂಗೆ ಹೇಳು ಅಂತ ಹೇಳ್ತಿದ್ಯೋ? ನೀನು ನೋಡೋರು ಹಿಂಗೆ ಮಾಡು ಅಂತ ಹೇಳೋದಿಲ್ಲ. ಏನು ಗೊತ್ತಾ? ಒಂದು ವರ್ಷ ಹೇಳ್ತೀನಿ. ಹಾಂ, ವಿಡಿಯೋ ಇಷ್ಟ ಆದರೆ ಕೆಳಗಡೆ ಪೋಸ್ಟ್ ಮಾಡ್ಬೇಡ ಅಂತ ಕಮೆಂಟ್ ಮಾಡಿರಿ. ಇದೇ ಥರ ವಿಡಿಯೋ ಬೇಕಂದ್ರೆ ಡಿಸ್ಲೈಕ್ ಮಾಡಿರಿ, ಬೆಲ್ ಐಕನ್ ಒತ್ತಕ್ಕೆ ಹೋಗ್ಬೇಡ್ರಿ. ಯಾರನ್ನ ರೆಕಮೆಂಡ್ ಮಾಡಿ ಅನ್ಸಬ್ಸ್ಕ್ರೈಬ್ ಮಾಡಿಸ್ರಿ, ರಿಪೋರ್ಟ್ ಮಾಡಿಸ್ರಿ, ಕಾಪಿರೈಟ್ ಬರ್ಸ್ರಿ. ಅಟ್ಲೀಸ್ಟ್ ಕಾಟ ಆದ್ರೆ ತಪ್ಪದಂತ ನಾನು ನನಗೆ ನಿಮ್ಗೆ ಇಷ್ಟವಾಗಿ ಹಂಗೆಲ್ಲ ಮಾಡಲ್ಲ ಅವರು, ಸಪೋರ್ಟ್ ಮಾಡ್ತಾರೆ. ಅದೇ ರಿಪೋರ್ಟ್ ಮಾಡಿ ನನಗೆ ಸಪೋರ್ಟ್ ಮಾಡಿರಿ ಅಂತ. ಅವನಿಗೆ ನನಗೆ ಸಪೋರ್ಟ್ ಮಾಡಿರಿ. ಹಗ್ಲಲ್ಲ ತಿನ್ಮಕರಿ ಹುಚ್ಚು ಏನೇನೋ ಮಾತಾಡಕತ್ತಿಲ್ಲ. ತಿನ್ಮಕರಿಗೆ ನಿಂತ್ಕೊಂಡಲ್ಲಿ ಎಲ್ಲಿ ಹೋದಲ್ಲಿ ಫೋನ್ ತೆಗೆದಿಟ್ಬಿಡ್ತಾನೆ ಜೋಬಿಂದ. ಮಾತಾಡೋಕ್ಕಾಗಲ್ಲ. ಗೈಸ್ ಆ್ಯಕ್ಚುಲಿ ಏನಂದರೆ ನಾನು ಡೈಲಿ ವ್ಲಾಗ್ ಮಾಡ್ತಿದ್ದೀನಿ, ಸೊ ಎಲ್ಲದನ್ನು ಕ್ಯಾಪ್ಚರ್ ಮಾಡಬೇಕಲ್ವಾ. ನಾನು ಬರೀ ಒಂದೊಂದೇ ಕ್ಯಾಪ್ಚರ್ ಮಾಡ್ಕೊಂಡು ಕುಂದ್ರಕ್ಕಾಗಲ್ಲ. ಅದಕ್ಕೆ ನಾನು ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಮಾಡ್ತೀನಿ ಎಲ್ಲದನ್ನು ತೋರಿಸ್ತೀನಿ. ಅದಕ್ಕೆ ಒಂದೊಂದು ಸ್ವಲ್ಪ ಜನ ನನಗೆ ಜನ ಆಲ್ರೆಡಿ ಹೇಳೋ ಅಯ್ಯೋ ಇನ್ನೂ ಇದೇ ಫುಲ್ಲೇ ಮಾಡಿಲ್ಲ. ಈಗ ಗುರುಕಿರಣ್ ಏಯ್ ನಪ್ಪ ಫ್ರೆಂಡ್ ಅವರು ಏನಾಗುತ್ತೆ ಈಗ ನನ್ನ ಜೊತೆ ಇರೋ ಫ್ರೆಂಡ್ಸ್ ಎಲ್ಲರೂ ಅಲರ್ಟ್ ಆಗಿಬಿಡ್ತಾರೆ ಒಂಥರ. ಅಂದರೆ ನನ್ನ ಜೊತೆ ಹೆಂಗಿರ್ತಾರೋ ನಾರ್ಮಲಾಗಿ ಮಾತಾಡಲ್ಲ, ಅವಾಗ ಒಂದು ಸ್ವಲ್ಪ ಫಿಲ್ಟ್ರಾಗಿ ಮಾತಾಡ್ತಾರೆ, ಯಾಕಂದರೆ ವೀಡಿಯೋ ಮಾಡ್ತಿರ್ತೀನಿ ಅಂತ. ಸೊ ಅವರು ಕ್ಯಾಮ್ರಾಗೆಲ್ಲ ಅಡ್ಜಸ್ಟ್ ಆಗಬೇಕು, ಅವಾಗ ಕರೆಕ್ಟಾಗಿ ಮಾಡ್ತಾರೆ. ಇವನಂದರೆ ಮುಂಚೆಯಿಂದನೂ ಸೊ ವೀಡಿಯೋಸಲ್ಲಿ ಬಂದಿದ್ದಾನಲ್ಲ, ಇನ್ನು ಸ್ವಲ್ಪ ಕಂಫರ್ಟೇಬಲ್ ಆಗಿರುತ್ತೆ. ಬೆಳಗ್ಗೆ ಫುಟೇಜಸಲ್ಲಿ ಶ್ರವಣ್, ಈ ಬಾಲಾಜಿ ಇವರೆಲ್ಲ ಸ್ವಲ್ಪ ಕಂಫರ್ಟಾಗಿ ಇದಿರಲ್ಲ. ಅವ್ನು ಕಾರ್ತಿಕ್ ಕೂಡ ಇವನಿಗೆ ಅಭ್ಯಾಸ ಐತಿ, ಇವ್ನು ಬರೀ ರೋಸ್ಟ್ ಮಾಡ್ತಂಗೆ. ಹಿಂಗಾದ್ರೆ ನೀನು ಇದನ್ನು ಮೋಟಿವೇಶನ್ ತಗೊಂಡು ಬೆಳಿತೀವಿ ಅಂತ. ಸೀದಾ ವಿನಯ್ ಮನೆಗೆ ಹೋಗೋದು, ವಿನಯ್ ಮನೆಗೆ ಬಿಟ್ಟು ನಾನು ಮನೆಗೆ ಹೋಗ್ತೀನಿ. ಬನ್ನಿ ಹೋಗೋಣ. ಗೈಸ್, ಇದು ಆಯಿಂಟ್ಮೆಂಟ್ ತೊಗೊಂಡೆ, ಏನೋ ಪಿಂಪಲ್ ಮಾರ್ಕ್ಸ್ ಕಮ್ಮಿ ಮಾಡುತ್ತಂತೆ. ಅಂದರೆ ಪಿಂಪಲ್ ಎಲ್ಲಾಗಿದೆ ಅಲ್ಲಿ ಅಷ್ಟೇ ಹಚ್ಕೋಬೇಕಂತೆ, ಇಲ್ಲ ಫುಲ್ ಮಕ್ಕ ತುಂಬ ಹಚ್ಕೊಂಡ್ಬಿಟ್ರೆ ಬ್ಲ್ಯಾಕ್ ಆಗಿಬಿಡುತ್ತಂತೆ. ಅದಕ್ಕೆ ನಾನು ಇವ್ನಿಗೆ ಹೇಳಿದೆ, ನೀನು ಹಚ್ಕೊಂಬಿಡು, ಅಪೋಸಿಟ್ ರಿಯಾಕ್ಷನ್. ಇವ್ನು ಕರ್ರಗೆ ಇದನ್ನೆಲ್ಲ ಬೆಳ್ಳಗೆ ಮಾಡಿಬಿಡುತ್ತೆ. ಕರ್ರಗಿಲ್ಲಲೇ ಗೋಲ್ಡನ್ ಬ್ರೌನ್. ನಾನು ಗೋಲ್ಡನ್ ಬ್ರೌನ್ಲಿ, ನೀನು ಗೋಲ್ಡನ್ ಬ್ಲ್ಯಾಕ್. ನೀನು ಗೋಲ್ಡನ್ ಬ್ರೌನ್. ಕರ್ರಗಿರೋದಂದ್ರೆ ಅರ್ಜುನ್. ರೈಸ್ ಇದು ಹೆಂಗೆ ವರ್ಕ್ ಆಗುತ್ತೋ ಗೊತ್ತಿಲ್ಲ. ಇದು ಯಾವುದಿದು ಬೆಕ್ನೋವಿಟ್ ಎಣ್ಣೆ ಅಂತೆ. ಇದು ಅಂದರೆ ಪಿಂಪಲ್ ಜಾಸ್ತಿ ಆಗಿರುತ್ತೆ. ಸ್ವಲ್ಪ ಜನ ರೆಕಮೆಂಡ್ ಮಾಡಿದ್ರು ಇದು ಹಚ್ಕೊಬ್ರೋ ಕಮ್ಮಿ ಆಗ್ತೈತಿ ಅಂತ. ಸೊ ಅದಕ್ಕೆ ಈಗ ತೊಗೊಂಡೆ. ನೋಡೋಣ ಇದು ರಿವ್ಯೂ ನೋಡ್ತೀನಿ ಹೆಂಗಿದೆ ಅಂತ ಯೂಸ್ ಮಾಡಿ. ವಿನಯ್ ಮನೆ ಬಂತು, ವಿನಯ್ನ ಮನೆಗೆ ಬಿಟ್ಟು ನಾವು ಮನೆಗೆ ಹೋಗೋಣ ಬನ್ನಿ. ಓಕೆ ಗೈಸ್, ಈಗ ತಾನೇ ಜಸ್ಟ್ ಮನೆಗೆ ಬಂದೆ. ನೀವು ಅನ್ಕೊತಿರ್ಬೋದಲ್ವ ಏನೇನು ಹಚ್ಕೊಂಡಿದ್ದಾನೆ ಇಲ್ಲೆಲ್ಲ ಅಂತ. ಏನಿಲ್ಲ, ಜಸ್ಟ್ ಆಯಿಂಟ್ಮೆಂಟ್ ಗೈಸ್. ಹೆಂಗಿದ್ದೀನಿ ಹಂಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಬ್ಲಾಗ್ ಮಾಡ್ತಾಯಿದ್ದೀನಿ. ಏನಿಲ್ಲ, ಈಗ ಎಡಿಟಿಂಗ್ ಕೂತ್ಕೋಬೇಕು, ಎಡಿಟಿಂಗ್ ಎಲ್ಲ ಮಾಡಿ ನಾಳೆಗೆ ಶೆಡ್ಯೂಲ್ ಮಾಡಬೇಕು ವೀಡಿಯೋನ. ಸೊ ಓಕೆ, ಇಟ್ಸ್ ಗೋಯಿಂಗ್ ಪ್ರೆಟಿ ಗುಡ್. ಚೆನ್ನಾಗೇ ಹೋಗ್ತಿದೆ ಬ್ಲಾಗ್ ಎಲ್ಲ. ಸೊ ಇನ್ನೂ ಚೆನ್ನಾಗಿರೋ ಕಂಟೆಂಟ್ ತೊಗೊಂಬರೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಚೆನ್ನಾಗಿರೋ ಕಂಟೆಂಟ್ ಕೂಡ ಬರುತ್ತೆ ಅಂತಲೂ ಪ್ರಾಮಿಸ್ ಮಾಡ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಯಾರ್ಯಾರು ಹೊಸಬ್ರು ನೋಡ್ತಿದ್ದೀರೋ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಾಳೆ ವಿಡಿಯೋದಲ್ಲಿ ಸಿಗೋಣ. ಗುಡ್ ನೈಟ್.